ವಿಡಿಯೋವನ್ನು ಲೈಕ್ ಮಾಡಿ ಅಥವಾ ಇಷ್ಟಪಡದಿರಿ, ಆದರೆ ಅದು ಅಗತ್ಯವಿಲ್ಲ. ನಾಟಕದ ಪ್ರಾರಂಭದಲ್ಲಿ ಸಿಯೋಂಗ್ ಮುಖ್ಯ ಪಾತ್ರ. ಅವನ ಮಗನ ಹುಟ್ಟುಹಬ್ಬ ಇಲ್ಲಿದೆ. ಸಿಯೋಂಗ್ನ ತಾಯಿ ಅವನ ಮಗನನ್ನು ಊಟಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಹಣವನ್ನು ನೀಡುತ್ತಾಳೆ. ಸಿಯೋಂಗ್ಗೆ ಹೆಚ್ಚಿನ ಹಣದ ಅಗತ್ಯವಿದೆ. ಅವನು ಕದಿಯುತ್ತಾನೆ ತಾಯಿಯ ಎಡ್ಮ ಕಾರ್ಡ್. ನಂತರ ಅವನು ತನ್ನ ತಾಯಿಯ ಎಲ್ಲಾ ಹಣವನ್ನು ಕದಿಯುತ್ತಾನೆ. ಅವನು ಕುದುರೆ ರೇಸಿಂಗ್ನಲ್ಲಿ ಹಣವನ್ನು ಪಣಕ್ಕಿಟ್ಟು 4 ಮಿಲಿಯನ್ ಗೆಲ್ಲುತ್ತಾನೆ. ಈಗ ಸಿಯೋಂಗ್ ಕಂಪನಿಯಿಂದ ಸಾಲವನ್ನು ತೆಗೆದುಕೊಂಡಿದ್ದಾನೆ. ಅದಕ್ಕಾಗಿಯೇ ಈ ವ್ಯಕ್ತಿಗಳು ಅವನ ಹಿಂದೆ ಬಂದಿದ್ದಾರೆ. ಅವರು ಸಿಯೋಂಗ್ನನ್ನು ಅಪಹರಿಸಿ ತೀವ್ರವಾಗಿ ಥಳಿಸಿದರು. ಹಣವನ್ನು ಹಿಂದಿರುಗಿಸಲು ಸಿಯೋಂಗ್ ತನ್ನ ಪಾಕೆಟ್ಗಳನ್ನು ಪರಿಶೀಲಿಸಿದಾಗ ಅವನ ಬಳಿ ಯಾವುದೂ ಇಲ್ಲ ಎಂದು ಅವನು ಕಂಡುಕೊಂಡನು. ಇದು ಕುದುರೆ ಸವಾರಿಯಿಂದ ಅವನು ಗಳಿಸಿದ ಗೆಲುವನ್ನು ಸೂಚಿಸುತ್ತದೆ. ನಂತರ ಅವನು ಅವರಿಂದ ತಪ್ಪಿಸಿಕೊಂಡ ಹುಡುಗಿಯೊಳಗೆ ಓಡಿ ಹೋದದ್ದನ್ನು ಅವನು ನೆನಪಿಸಿಕೊಳ್ಳುತ್ತಾನೆ. ಸ್ಪಷ್ಟವಾಗಿ ಈ ಹುಡುಗಿ ತನ್ನ ಜೇಬನ್ನು ಹರಿದು ಹಾಕಿದ್ದಾಳೆ. ಏಕೆಂದರೆ ಸಿಯೋಂಗ್ ಬಡವನಾಗಿದ್ದಾನೆ. ಅವನಿಗೆ 1 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಈ ಸಮಯದಲ್ಲಿ ಅವನು ಅವರ ಹಣವನ್ನು ಹಿಂದಿರುಗಿಸಬೇಕು. ಸಿಯೋಂಗ್ ಮತ್ತೊಮ್ಮೆ ಹಣವನ್ನು ಸಂಗ್ರಹಿಸಿ ತನ್ನ ಮಗನನ್ನು ಊಟಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಸಿಯೋಂಗ್ ನಂತರ ರೈಲು ನಿಲ್ದಾಣಕ್ಕೆ ಧಾವಿಸುತ್ತಾನೆ. ದುರದೃಷ್ಟವಶಾತ್ ಸಿಯೋಂಗ್ ಅವನನ್ನು ತಪ್ಪಿಸುತ್ತಾನೆ. ಅವನು ಕುಳಿತುಕೊಂಡು ತನ್ನ ರೈಲಿಗಾಗಿ ಕಾಯುತ್ತಿರುವಾಗ ಒಬ್ಬ ಅಪರಿಚಿತನು ಸಿಯೋಂಗ್ಗೆ ಬರುತ್ತಾನೆ. ಸಿಯಾಂಗ್ಗೆ ಆ ವ್ಯಕ್ತಿಗೆ ಪರಿಚಯವಿಲ್ಲ ಮತ್ತು ಅವನ ಬಗ್ಗೆ ತಿಳಿದಿಲ್ಲ. ನಿಗೂಢ ವ್ಯಕ್ತಿ ಸಿಯಾಂಗ್ಗೆ ಹೇಳುತ್ತಾನೆ, ನಾನು ನಿನ್ನೊಂದಿಗೆ ಆಟವಾಡಲು ಬಯಸುತ್ತೇನೆ. ಅವನು ಸಿಯೋಂಗ್ಗೆ ಹೇಳುತ್ತಾನೆ, ನೀವು ಈ ಆಟವನ್ನು ಗೆಲ್ಲುತ್ತೀರಿ, ನಾನು ನಿಮಗೆ 1 ಲಕ್ಷವನ್ನು ನೀಡುತ್ತೇನೆ. ದೊಡ್ಡ ಮೊತ್ತದ ಹಣದ ಬಗ್ಗೆ ಕೇಳಿದ ಸಿಯೋಂಗ್ ಈ ಆಟದಲ್ಲಿ ಭಾಗವಹಿಸಲು ಒಪ್ಪುತ್ತಾನೆ. ಬಹಳಷ್ಟು ಸೋಲಿಸಲ್ಪಟ್ಟ ನಂತರ ಸಿಯೋಂಗ್ ಆಟವನ್ನು ಗೆಲ್ಲುತ್ತಾನೆ. ಅಂದರೆ ಅವನು 1 ಲಕ್ಷ ಗೆದ್ದನು. ಅಪರಿಚಿತ ವ್ಯಕ್ತಿಯು ನೀಡುತ್ತಾನೆ, ನೀವು ಹೆಚ್ಚು ಹಣ ಸಂಪಾದಿಸಲು ಬಯಸಿದರೆ ಸಂಖ್ಯೆಯನ್ನು ಸಂಪರ್ಕಿಸಿ ಎಂದು ಹೇಳುತ್ತಿರುವಾಗ ಸಿಯೋಂಗ್ ಒಂದು ಕಾರ್ಡ್. ಮನೆಗೆ ಹಿಂದಿರುಗಿದ ಸಿಯೋಂಗ್ನ ತಾಯಿ ಸಿಯೋಂಗ್ಗೆ, ನಿಮ್ಮ ಮಗಳು ಮುಂದಿನ ವರ್ಷ ತನ್ನ ಮಲತಂದೆಯ ಜೊತೆಗೆ ಯುಎಸ್ಗೆ ಶಿಫ್ಟ್ ಆಗುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಸಿಯಾಂಗ್ ವಿಚ್ಛೇದನ ಪಡೆದಿದ್ದಾರೆ ಮತ್ತು ಅವರ ಪತ್ನಿ ಮದುವೆಯಾಗಿದ್ದಾರೆ ಎಂದು ಇಲ್ಲಿ ಬಹಿರಂಗವಾಗಿದೆ. ಸಿಯಾಂಗ್ ಎಂದಿಗೂ ಬಯಸುವುದಿಲ್ಲ ಅವನ ಮಗಳು ಅವನಿಂದ ದೂರ ಸರಿಯಲು. ಅವನು ತನ್ನ ಮಗಳ ಕಸ್ಟಡಿ ಪಡೆಯಲು ಬಹಳಷ್ಟು ಹಣವನ್ನು ಬಯಸುತ್ತಾನೆ. ಆದ್ದರಿಂದ ಅವನು ಕಾರ್ಡ್ ಸಂಖ್ಯೆಗೆ ಕರೆ ಮಾಡುತ್ತಾನೆ. ಸಿಯಾಂಗ್ ಅನ್ನು ಕಾರಿನಲ್ಲಿ ಕರೆತರಲಾಯಿತು. ಅಲ್ಲಿ ಇತರ ಜನರಿದ್ದರು. ಅವರೆಲ್ಲರೂ ಮೂರ್ಛೆ ಹೋಗುತ್ತಾರೆ ಮತ್ತು ಅವರು ಎಚ್ಚರವಾದಾಗ ಅವರು ತಮ್ಮನ್ನು ಕಂಡುಕೊಳ್ಳುತ್ತಾರೆ 456 ಇತರ ಜನರಿರುವ ಸೌಲಭ್ಯದಲ್ಲಿ. ಅವರು ಸಮವಸ್ತ್ರವನ್ನು ಧರಿಸಿದ್ದ ಕಾರಣ ಅವರು ಆಟಗಾರರಾಗಿ ಅಲ್ಲಿದ್ದರು. ಈ ಸೌಲಭ್ಯದ ಆತಿಥೇಯ ವ್ಯಕ್ತಿಯೊಬ್ಬರು ಅಲ್ಲಿ ಮುಂಚೂಣಿಯಲ್ಲಿದ್ದರು. ಅವರು ಅವರ ಮೇಲೆ ಕಣ್ಣಿಟ್ಟಿದ್ದರು. ಒಂದು ಸಾಮಾನ್ಯ ಸಂಗತಿ ಇತ್ತು, ಜನರು ಕರೆತಂದವರು ಅನೇಕ ಸಾಲಗಳನ್ನು ತೆಗೆದುಕೊಂಡಿದ್ದಾರೆ. ಸಿಯೋಂಗ್ ಆಟಗಾರನ ಸಂಖ್ಯೆ 1 ಅನ್ನು ಭೇಟಿಯಾಗುತ್ತಾನೆ. ಅವನು ಒಬ್ಬ ಮುದುಕನಾಗಿದ್ದನು. ಅವನಿಗೆ ಬ್ರೈನ್ ಟ್ಯೂಮರ್ ಇದೆ. ಅದಕ್ಕಾಗಿಯೇ ಅವನನ್ನು ಇಲ್ಲಿಗೆ ಕರೆತರಲಾಯಿತು ಮತ್ತು ಅವನ ಜೀವನವು ಕೊನೆಗೊಳ್ಳುತ್ತದೆ. ಇಬ್ಬರು ಆಟಗಾರರ ನಡುವೆ ಜಗಳವಾಗಿದೆ. ಅದರಲ್ಲಿ ಹುಡುಗಿ ಇದ್ದಳು. ಸೇವ್ ಬ್ಯೋಗ್ ಎಂದು ಹೆಸರಿಸಲಾದ ಹುಡುಗನಿಗೆ ಜಂಗ್ ಎಂದು ಹೆಸರಿಸಲಾಯಿತು. ಸೇವ್ ಬ್ಯೋಗ್ ಸಿಯೋಗ್ನ ಹಣವನ್ನು ಕದ್ದ ಹುಡುಗಿ. ಅವಳು ಅವನ ಜೇಬನ್ನು ಕಿತ್ತುಕೊಂಡಳು. ಅವಳನ್ನು ನೋಡಿದ ನಂತರ ಸಿಯೋಂಗ್ ಅವಳನ್ನು ಗುರುತಿಸುತ್ತಾನೆ. ಅವನು ಅವಳ ಹಣದ ಬಗ್ಗೆ ಕೇಳಲು ಅವಳ ಬಳಿಗೆ ಹೋಗುತ್ತಾನೆ. ಅಷ್ಟರಲ್ಲಿ ಕೆಲವು ಸಿಬ್ಬಂದಿ ಗುಲಾಬಿ ಬಣ್ಣದ ಸಮವಸ್ತ್ರವನ್ನು ಧರಿಸಿ ಬಂದರು. ಅವರ ಮುಖಗಳನ್ನು ಮುಚ್ಚಲಾಗಿತ್ತು. ಕಾವಲುಗಾರರು ಆಟಗಾರರಿಗೆ ಹೇಳಿದರು, ನೀವೆಲ್ಲರೂ ಇಲ್ಲಿ ಒಟ್ಟು 6 ಆಟಗಳನ್ನು ಆಡಬೇಕು. ಈ ಆಟದ ವಿಜೇತರು ದೊಡ್ಡ ಮೊತ್ತವನ್ನು ಪಡೆಯುತ್ತಾರೆ. ಅವರ ಸಹಿಗಳನ್ನು ಒಪ್ಪಂದದ ಮೇಲೆ ಪಡೆಯಲಾಗಿದೆ. ಈ ಒಪ್ಪಂದದ ಮೊದಲ ನಿಯಮವೆಂದರೆ ಇಲ್ಲ, ಆಟಗಾರನು ಸ್ವಯಂ ಪ್ರೇರಣೆಯಿಂದ ಆಟವನ್ನು ಬಿಟ್ಟು ಬಿಡಬಹುದು. ಎರಡನೆಯ ನಿಯಮವೆಂದರೆ ಆಡಲು ಸಾಧ್ಯವಾಗದ ಯಾವುದೇ ಆಟಗಾರನನ್ನು ಆಟದಿಂದ ತೆಗೆದುಹಾಕಲಾಗುತ್ತದೆ. ಎಲಿಮಿನೇಟ್ ಪದವು ಅವರಿಗೆ ಅರ್ಥವೇನು? ನಾವು ನಂತರ ಕಂಡುಹಿಡಿಯುತ್ತೇವೆ. ಮೂರನೆಯ ನಿಯಮವೆಂದರೆ ಹೆಚ್ಚಿನ ಆಟಗಾರರು ಆಟವನ್ನು ಆಡಲು ಇಷ್ಟವಿಲ್ಲದಿದ್ದರೆ ಅವರು ಹೊರಡಬಹುದು. ಅದರ ನಂತರ ಅವರನ್ನು ಆಟವಾಡಲು ಕರೆದೊಯ್ಯಲಾಯಿತು. ಸಿಯೋಂಗ್ ತನ್ನ ಸಹಪಾಠಿ ಸಾಂಗವು ಅವರನ್ನು ಭೇಟಿಯಾಗುತ್ತಾನೆ. ಅವನು ಬಾಲ್ಯದಿಂದಲೂ ತನಗೆ ತಿಳಿದಿರುತ್ತಾನೆ. ಸಿಯೋಂಗ್ ವ್ಯಾಪಾರಕ್ಕಾಗಿ ದೇಶದಿಂದ ಹೊರಗೆ ಹೋಗಿರುವುದರಿಂದ ಅವನನ್ನು ನೋಡಿ ಆಘಾತಕ್ಕೊಳಗಾಗುತ್ತಾನೆ. ಮೊದಲ ಆಟಕ್ಕೆ ಒಂದು ದೊಡ್ಡ ಗೊಂಬೆ ಇತ್ತು. ಈ ಆಟದ ನಿಯಮವು ತುಂಬಾ ಸರಳವಾಗಿತ್ತು. ಡಾಲ್ ಹಾಡಿದಾಗ ಅವರು ಮುಂದೆ ಹೋಗಬೇಕು.
ಹಾಡುವುದನ್ನು ನಿಲ್ಲಿಸಿ ಅವರು ನಿಲ್ಲಿಸಬೇಕು. ಚಲಿಸಬೇಕಾಗಿಲ್ಲ. ಯಾರಾದರೂ ಚಲಿಸಿದರೆ ಅವನು ಹೊರಹಾಕಲ್ಪಡುತ್ತಾನೆ. ಎಲ್ಲವೂ ಮೊದಲು ತಮಾಷೆಯಾಗಿ ಕಾಣಿಸಿತು. ಆದರೆ ಹುಡುಗನು ಚಲಿಸಿದಾಗ ಅವನು ಗುಂಡು ಹಾರಿಸಿದ ನಂತರ ಅವನು ಮುಗಿಸಿದನು. ಇದು ನಿರ್ಮೂಲನೆ ಮಾಡುವ ಅರ್ಥವಾಗಿತ್ತು. ಅಂದರೆ ಅವರು ಮುಗಿಸುತ್ತಾರೆ. ಅದನ್ನು ನೋಡಿ ಎಲ್ಲರೂ ಗಾಬರಿಯಾಗುತ್ತಾರೆ. ಅವರು ಅಪಾಯದಲ್ಲಿದ್ದಾರೆ ಎಂದು ಅವರು ಕಂಡುಕೊಂಡರು. ಅವರು ಭಯಭೀತರಾಗಿದ್ದಾರೆ ಮತ್ತು ಭಯಭೀತರಾಗಿದ್ದಾರೆ. ಆದ್ದರಿಂದ ಅವರು ಅಲೆದಾಡುತ್ತಾರೆ. ಈಗ ಆಟದ ನಿಯಮದಿಂದಾಗಿ ಚಲಿಸುತ್ತಿದ್ದವನು ಮುಗಿಸುತ್ತಾನೆ. ಬದುಕುಳಿದವರು ಹೇಗಾದರೂ ಆಟವನ್ನು ಪೂರ್ಣಗೊಳಿಸುತ್ತಾರೆ. ಮೃತದೇಹಗಳನ್ನು ತೆಗೆದುಹಾಕಲಾಗಿದೆ. ಒಟ್ಟು 456 ಆಟಗಾರರಲ್ಲಿ ಕೇವಲ 255 ಆಟಗಾರರು ಉಳಿದಿದ್ದಾರೆ. ಎಲ್ಲ ಆಟಗಾರರು ಭಯಭೀತರಾಗಿದ್ದರು. ಈಗ ಯಾರೂ ಆಟವನ್ನು ಆಡಲು ಬಯಸುವುದಿಲ್ಲ. ನಿಯಮ ಸಂಖ್ಯೆ 3ರಂತೆ ಹೆಚ್ಚಿನವರು ಬಯಸಿದರೆ ಅವರು ಆಟವನ್ನು ಬಿಟ್ಟುಬಿಡಬಹುದು. ಮುಂಚೂಣಿಯಲ್ಲಿರುವವರು ಅವರಿಗೆ ಬೆಲೆಯ ಹಣವನ್ನು ತೋರಿಸುವ ಮೊದಲು ಮತದಾನ ಪ್ರಕ್ರಿಯೆಯನ್ನು ಮಾಡುತ್ತಾರೆ. ಹಣ ವಿಜೇತರು ಪಡೆಯುತ್ತಾರೆ. ಆದರೆ ಅವರು ಆಟವನ್ನು ತೊರೆದರೆ ಈ ಹಣವನ್ನು ಸತ್ತ ಆಟಗಾರನ ಕುಟುಂಬಕ್ಕೆ ನೀಡಲಾಗುತ್ತದೆ. ಬಹುಮಾನದ ಮೊತ್ತವು ಒಟ್ಟು 45 ಬಿಲಿಯನ್ ಗೆಲುವುಗಳು. ಮತದಾನವನ್ನು ಮಾಡಲಾಗುತ್ತದೆ. ಇದರಲ್ಲಿ ಹೆಚ್ಚಿನವರು ಆಟವಾಡಲು ಬಯಸಲಿಲ್ಲ. ಅದಕ್ಕಾಗಿಯೇ ಆಟ ಅಲ್ಲಿ ನಿಲ್ಲಿಸಿದರು. ಅವರು ಬೇಕಿದ್ದರೆ ಭವಿಷ್ಯದಲ್ಲಿ ಮತ್ತೆ ಆಟಕ್ಕೆ ಸೇರಿಕೊಳ್ಳಬಹುದು. ಅವರನ್ನೆಲ್ಲ ಅವರವರ ಮನೆಗಳಿಗೆ ಕರೆದುಕೊಂಡು ಹೋದರು. ಮರುದಿನ ಸಿಯೋಂಗ್ ಪೊಲೀಸ್ ಠಾಣೆಗೆ ಹೋಗುವಾಗ ಎಲ್ಲವನ್ನೂ ಹೇಳುತ್ತಾನೆ. ಆದರೆ ಅವರು ಸಿಯೋಂಗ್ ಅನ್ನು ನಂಬಲಿಲ್ಲ. ಅವರು ಯೋಚಿಸುತ್ತಾರೆ, ಅವನು ಹುಚ್ಚನಾಗಿದ್ದಾನೆ. ಸಿಯಾಂಗ್ ಅವರಿಗೆ ಕಾರ್ಡ್ ತೋರಿಸುತ್ತಾನೆ. ಆದರೆ ಆಶ್ಚರ್ಯಕರವಾಗಿ ಅದರಲ್ಲಿ ನಂಬರ್ ತಪ್ಪಾಗಿತ್ತು. ಸಿಯಾಂಗ್ ಮನೆಗೆ ಹಿಂದಿರುಗುತ್ತಾನೆ. ಆದರೆ ಅವನ ತಾಯಿ ಇರಲಿಲ್ಲ. ಸಿಯಾಂಗ್ನ ಸಹಪಾಠಿ ಸಾಂಗವು ತನ್ನ ತಾಯಿಯನ್ನು ರಹಸ್ಯವಾಗಿ ನೋಡುತ್ತಿದ್ದನು. ಅಷ್ಟರಲ್ಲಿ ಸಿಯೋಂಗ್ ಬಂದನು. ಸಾಂಗವು ಸಿಯೋಂಗ್ಗೆ ಹೇಳುತ್ತಾನೆ, ಬೇಸರಗೊಂಡಿರುವ ನಾನು 6 ಶತಕೋಟಿ ಸಾಲದಲ್ಲಿದ್ದೇನೆ. ನಾನು ಗ್ರಾಹಕರ ಹಣವನ್ನು ಸ್ಟಾಕ್ ಮಾರ್ಜಿನ್ನಲ್ಲಿ ಹಾಕಿದ್ದೇನೆ ಎಂದು ಅವನು ಹೇಳುತ್ತಾನೆ. ವಿಷಾದಕರವಾಗಿ ಎಲ್ಲಾ ಹಣವನ್ನು ಪೋಲು ಮಾಡಲಾಗಿದೆ. ಸಿಯೋಂಗ್ ಆಸ್ಪತ್ರೆಯಿಂದ ಕರೆಯನ್ನು ಸ್ವೀಕರಿಸುತ್ತಾನೆ. ಸಿಯೋಂಗ್ನ ತಾಯಿಯ ಕಾಲು ಗಾಯಗೊಂಡಿದೆ. ಅವಳ ಗಾಯವು ಬೆಳೆಯಿತು. ಆಕೆಯ ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ವಿಫಲವಾದ ಪರಿಣಾಮವಾಗಿ ಆಕೆಯು ದೊಡ್ಡದಾಗಿದೆ. ನಿಮ್ಮ ತಾಯಿಗೆ ಚಿಕಿತ್ಸೆ ನೀಡಬಹುದು ಎಂದು ವೈದ್ಯರು ಸಿಯೋಂಗ್ಗೆ ತಿಳಿಸುತ್ತಾರೆ. ಆದರೆ ಹಾಗೆ ಮಾಡಲು ನಾವು ಅವರ ಪಾದವನ್ನು ತೆಗೆದುಹಾಕಬೇಕು. ಈ ಕಾರ್ಯಾಚರಣೆಗೆ ಸಾಕಷ್ಟು ಹಣದ ಅಗತ್ಯವಿರುತ್ತದೆ. ಸಿಯಾಂಗ್ಗೆ ಯಾವುದೇ ಹಣವಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಹಣ ಕೂಡ ಅವನು ತನ್ನ ತಾಯಿಯ ವಿಮಾ ಹಣವನ್ನು ಮುಗಿಸಿದ್ದಾನೆ. ಸಿಯಾಂಗ್ ಹಣ ಕೇಳಲು ಅವನ ಹೆಂಡತಿಯ ಬಳಿಗೆ ಹೋಗುತ್ತಾನೆ. ಅವನ ಹೆಂಡತಿ ಅವನಿಗೆ ಹಣವನ್ನು ನೀಡಲು ನಿರಾಕರಿಸುತ್ತಾಳೆ. ಅವನ ಹೆಂಡತಿ ತನ್ನ ಪತಿ ಸಿಯೋಂಗ್ ಹಣವನ್ನು ಕೇಳಲು ಬಂದಿದ್ದಾನೆ ಎಂದು ಹೇಳುತ್ತಾಳೆ. ಅವಳ ಪತಿ ಸಿಯೋಂಗ್ ಹಣವನ್ನು ನೀಡಲು ಬರುತ್ತಾನೆ ಮತ್ತು ಈ ನನ್ನ ಕುಟುಂಬದಿಂದ ದೂರವಿರುವೆ ಎಂದು ಹೇಳುತ್ತಾನೆ. ಸಿಯೋಂಗ್ ಅವನನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ. ನಂತರ ಅವನ ಮಗಳು ಕೂಡ ಬರುತ್ತಾಳೆ. ಅದರ ನಂತರ ಸಿಯೋಂಗ್ನ ಸ್ನೇಹಿತ ಹಣ ಕೇಳಲು ಅವನ ಬಾಸ್ನ ಬಳಿಗೆ ಹೋಗುತ್ತಾನೆ. ಅವನ ಬಾಸ್ ಹಣ ನೀಡಲು ನಿರಾಕರಿಸುತ್ತಾನೆ. ಆದ್ದರಿಂದ ಅವರ ನಡುವೆ ಜಗಳ ಪ್ರಾರಂಭವಾಯಿತು. ಜಗಳದ ಸಮಯದಲ್ಲಿ ಅವನ ಬಾಸ್ನ ಕೈಗೆ ಯಂತ್ರದಲ್ಲಿ ಗಾಯವಾಯಿತು ಮತ್ತು ಅವಕಾಶ ಸಿಗುತ್ತದೆ. ಸಿಯೋಂಗ್ನ ಸ್ನೇಹಿತ ಹಣವನ್ನು ತೆಗೆದುಕೊಳ್ಳುವಾಗ ತಪ್ಪಿಸಿಕೊಳ್ಳುತ್ತಾನೆ. ಮನೆಗೆ ಹಿಂದಿರುಗಿದ ಸಿಯೋಂಗ್ನ ಸ್ನೇಹಿತನು ಅವನ ಹೆಂಡತಿಗೆ ಮೊದಲ ವಿಮಾನವನ್ನು ತೆಗೆದುಕೊಂಡು ಹೊರಡಲು ಹೇಳುತ್ತಾನೆ. ಸೆಬಯೋಗ್ ಏಜೆಂಟ್ನನ್ನು ಭೇಟಿಯಾಗುತ್ತಾನೆ, ಏಕೆಂದರೆ ಅವಳು ಸ್ಥಳಾಂತರಗೊಳ್ಳಬೇಕು. ಅವಳ ತಾಯಿ ಉತ್ತರದಿಂದ ದಕ್ಷಿಣದ ಪ್ರದೇಶಕ್ಕೆ. ಸೆಯುಬ್ಯೋಗ್ ಸಿಯೋಂಗ್ನ ಹಣವನ್ನು ಕದ್ದಳು. ಅವಳ ತಾಯಿಯನ್ನು ಅವಳ ಬಳಿಗೆ ಕರೆತರಲು ಅವಳಿಗೆ ಹಣದ ಅಗತ್ಯವಿದೆ. ಸೆಯುಬ್ಯೋಗೆ ಒಬ್ಬ ಅಣ್ಣನಿದ್ದಾನೆ ಮತ್ತು ಅವರ ತಾಯಿಯನ್ನು ಕರೆತರುವುದಾಗಿ ಭರವಸೆ ನೀಡಿದಳು. ನಂತರ ಒಬ್ಬ ಅಧಿಕಾರಿಗೆ ತನ್ನ ಸಹೋದರ ಕಾಣೆಯಾಗಿದ್ದಾನೆಂದು ತೋರಿಸಲಾಗುತ್ತದೆ. ಅಧಿಕಾರಿ ತನ್ನ ಸಹೋದರನ ಮನೆಗೆ ಹೋಗುತ್ತಾನೆ. ಕಳೆದ ಕೆಲವು ದಿನಗಳಿಂದ ತನ್ನ ಸಹೋದರ ತನ್ನ ಮನೆಗೆ ಬಂದಿಲ್ಲ ಎಂದು ಅವನು ಕಂಡುಕೊಂಡನು. ಮನೆಯನ್ನು ಪರಿಶೀಲಿಸುವಾಗ ಅಧಿಕಾರಿಗೆ ಅಲ್ಲಿ ಕಾರ್ಡ್ ಕಂಡುಬಂದಿದೆ. ಅಧಿಕಾರಿಗೆ ಪೊಲೀಸ್ ಠಾಣೆಯಲ್ಲಿ ಸಿಯೋಂಗ್ನೊಂದಿಗೆ ಅದೇ ಕಾರ್ಡ್ ಅನ್ನು ನೋಡಿದನು. ಅಧಿಕಾರಿ ಸಿಯೋಂಗ್ನ ಬಳಿಗೆ ಬಂದು ಅದರ ಬಗ್ಗೆ ವಿಚಾರಿಸುತ್ತಾನೆ. ಆದರೆ ಸಿಯೋಂಗ್ ಉತ್ತರಿಸಲು ನಿರಾಕರಿಸುತ್ತಾನೆ. ಸಿಯೋಂಗ್ ಮನೆಗೆ ಹಿಂದಿರುಗಿದಾಗ ಅವನು ಮತ್ತೆ ಆ ಕಾರ್ಡ್ ಅನ್ನು ಕಂಡುಕೊಂಡನು. ಸಿಯಾಂಗ್ ಅವನು ಮತ್ತೆ ಆಟಕ್ಕೆ ಸೇರುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಅದಕ್ಕಾಗಿಯೇ ಎಲ್ಲಾ ಆಟಗಾರರನ್ನು ಹಡಗಿನ ಬಳಿ ಕರೆದೊಯ್ಯಲಾಯಿತು. ಕಾರುಗಳನ್ನು ಹಿಂಬಾಲಿಸುವಾಗ ಅಧಿಕಾರಿಯೂ ಬರುತ್ತಾನೆ. ಅವನು ಕಾವಲುಗಾರನನ್ನು ಮುಗಿಸಿ ಅವನನ್ನು ನೀರಿನಲ್ಲಿ ಎಸೆಯುತ್ತಾನೆ. ಆಟಗಾರರನ್ನು ದ್ವೀಪದಲ್ಲಿರುವ ಸೌಲಭ್ಯಕ್ಕೆ ಕರೆದೊಯ್ಯಲಾಯಿತು.
ಅವರಿಗೆ ಮುಂದಿನ ಆಟದ ಬಗ್ಗೆ ಮತ್ತು ಅದು ಹೇಗೆ ಎಂದು ತಿಳಿದಿಲ್ಲ. ಆಡಬೇಕೆ. ಅವರು ತಮ್ಮ ತಂಡಗಳನ್ನು ಮಾಡುತ್ತಾರೆ. ಸೇವ್ ಬ್ಯೋಕ್ ಮತ್ತು ಆಕೆಯ ಮಹಿಳಾ ಸ್ನೇಹಿತೆ ರಾತ್ರಿ ವಾಶ್ರೂಮ್ಗೆ ಹೋಗುತ್ತಾರೆ. ಕಾವಲುಗಾರರಿಂದ ತಪ್ಪಿಸಿಕೊಂಡು ಸೇವ್ ಬಯೋಕ್ ಸೌಲಭ್ಯವನ್ನು ಪರಿಶೋಧಿಸುತ್ತಾಳೆ. ಕಾವಲುಗಾರರು ಬೃಹತ್ ಪಾತ್ರೆಗಳಲ್ಲಿ ಏನನ್ನಾದರೂ ಬೇಯಿಸುತ್ತಿರುವುದನ್ನು ಅವಳು ಗಮನಿಸುತ್ತಾಳೆ. ಗಾರ್ಡ್ಗಳು ಶಂಕಿಸಿದ್ದಾರೆ ಮತ್ತು ಒಬ್ಬ ಕಾವಲುಗಾರ ಬಂದಿದ್ದಾನೆ. ವಾಶ್ರೂಮ್ಗಳನ್ನು ಪರೀಕ್ಷಿಸಿ ಅಲ್ಲಿಯವರೆಗೆ ಸೇವ್ ಬಯೋಕ್ ಹಿಂದಿರುಗಿದ್ದಾನೆ. ಸೇವ್ ಬಯೋಕ್ ತಾನು ನೋಡುವ ಎಲ್ಲವನ್ನೂ ತನ್ನ ಮಹಿಳಾ ಸ್ನೇಹಿತೆಗೆ ಹೇಳುತ್ತಾಳೆ. ಆದರೆ ಸಾಂಗು ಅದನ್ನು ಕೇಳುತ್ತಾನೆ. ಅವನು ಸೇವ್ ಬ್ಯೋಕ್ನನ್ನು ಅದರ ಬಗ್ಗೆ ಕೇಳುತ್ತಾನೆ. ಅವರು ದೊಡ್ಡ ಪಾತ್ರೆಗಳಲ್ಲಿ ಏನನ್ನಾದರೂ ಬೇಯಿಸುತ್ತಿದ್ದಾರೆಂದು ಹೇಳುತ್ತಾಳೆ. ನಂತರ ಎಲ್ಲಾ ಆಟಗಾರರನ್ನು ಆಟದ ಮೈದಾನಕ್ಕೆ ಕರೆದೊಯ್ಯಲಾಯಿತು. ಅವರ ಮುಂದೆ 4 ಆಕಾರಗಳಿದ್ದವು ಮತ್ತು ಅವರು ಒಂದು ಆಕಾರವನ್ನು ಆರಿಸಬೇಕಾಗುತ್ತದೆ. ಸಾಂಗುವು ಆಟದ ಬಗ್ಗೆ ಮತ್ತು ಅವರು ಏನು ಮಾಡಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ವಿವಿಧ ಆಕಾರಗಳನ್ನು ಆರಿಸಿ ನಂತರ ಅವರಿಗೆ ಒಂದು ಸಣ್ಣ ಮಡಕೆಯನ್ನು ನೀಡಲಾಯಿತು. ಅದರಲ್ಲಿ ಆಕಾರಗಳನ್ನು ಮಾಡಲಾಯಿತು. ಅವರ ಆಟವು ಹೇಗಾದರೂ ಆಕಾರವನ್ನು ತೆಗೆಯುವುದು, ಯಾವುದೇ ಹಾನಿಯಾಗದಂತೆ. ಆದರೆ ಆಕಾರವು ಡಿ ಆಕಾರದಲ್ಲಿದ್ದರೆ ಅವರು ನಿರ್ಮೂಲನೆಯಾಗುತ್ತಾರೆ. ಮುಗಿಸಬಹುದು. ಸಾಂಗುವು ಸುಲಭವಾಗಿ ಆಕಾರವನ್ನು ಪಡೆಯುತ್ತಾನೆ. ಸಿಯಾಂಗ್ನ ಸ್ಥಿತಿಯು ಭಯಭೀತರಾಗುವುದರಿಂದ ಹದಗೆಡುತ್ತದೆ. ಆದರೆ ಅವನು ಹೇಗಾದರೂ ಈ ಆಟವನ್ನು ಗೆಲ್ಲುತ್ತಾನೆ. ಅವರನ್ನು ಕೋಣೆಗೆ ಹಿಂತಿರುಗಿಸಲಾಯಿತು. 187 ಆಟಗಾರರನ್ನು ಹಿಂತಿರುಗಿಸಲಾಯಿತು ಮತ್ತು ಈಗ ಅವರಿಂದ 108 ಮಂದಿ ಉಳಿದಿದ್ದಾರೆ. ಅದರ ನಂತರ ಅವರನ್ನು ಆಹಾರಕ್ಕಾಗಿ ಕರೆದೊಯ್ಯಲಾಯಿತು. ಆಹಾರಕ್ಕಾಗಿ ಜಂಗ್ ಹುಡುಗನೊಂದಿಗೆ ಜಗಳವಾಡುತ್ತಾನೆ. ಜಂಗ್ ಹುಡುಗನನ್ನು ಥಳಿಸುತ್ತಾನೆ. ಅವನು ಹುಡುಗನನ್ನು ಸ್ಥಳದಲ್ಲೇ ಮುಗಿಸುತ್ತಾನೆ. ಆಟಗಾರರಲ್ಲಿ ಒಬ್ಬ ವೈದ್ಯನನ್ನು ತೋರಿಸಿದನು. ಅವನು ಸತ್ತವರ ಅಂಗಗಳನ್ನು ಚೀನಿಯರಿಗೆ ಮಾರುತ್ತಾನೆ. ಕಾವಲುಗಾರರ ಸಹಾಯ. ಆದ್ದರಿಂದಲೇ ಶವಗಳನ್ನು ತೆಗೆದುಕೊಂಡು ಹೋದಾಗಲೆಲ್ಲ ಅವರು ಕಣ್ಮರೆಯಾಗುತ್ತಾರೆ. ಇದೆಲ್ಲವೂ ಒಂದು ಯೋಜನೆಯ ಪ್ರಕಾರ ನಡೆಯುತ್ತಿತ್ತು. ಇದು ಮುಂದಾಳತ್ವದಿಂದ ರಹಸ್ಯವಾಗಿ ನಡೆಯುತ್ತಿತ್ತು. ಇದರಿಂದಾಗಿ ಅವರು ತಮ್ಮ ಸ್ವಂತ ವ್ಯಕ್ತಿಯನ್ನು ಕಂಟ್ರೋಲ್ ರೂಮ್ನಲ್ಲಿ ಕೂರಿಸುತ್ತಾರೆ. ಅವರು ಎಲ್ಲಾ ವಿಡಿಯೋಗಳನ್ನು ಅಳಿಸುತ್ತಿದ್ದರು. ಅವರ ದೃಶ್ಯಗಳು. ಕಾವಲುಗಾರರು ಈಗಾಗಲೇ ವೈದ್ಯರಿಗೆ ಆಟದ ಬಗ್ಗೆ ತಿಳಿದಿದ್ದಾರೆ. ಇದರಿಂದ ಅವರು ಬದುಕುಳಿಯುತ್ತಾರೆ. ನಾವು ಇಂದು ಆಟಗಾರರಿಗೆ ಕಡಿಮೆ ಆಹಾರವನ್ನು ನೀಡಿದ್ದೇವೆ ಎಂದು ಒಬ್ಬ ಸಿಬ್ಬಂದಿ ವೈದ್ಯರಿಗೆ ತಿಳಿಸುತ್ತಾರೆ. ಆದ್ದರಿಂದ ಅವರು ಒಟ್ಟಿಗೆ ಹೋರಾಡುತ್ತಾರೆ. ಇದರಿಂದಾಗಿ ಎಲ್ಲಾ ದುರ್ಬಲ ಆಟಗಾರರು ಆಟದಿಂದ ಹೊರಬನ್ನಿ, ಆರಾಮವಾಗಿರಿ. ಡಾಕ್ಟರ್ ಆಟಗಾರನು ಜಾಂಗ್ನ ತಂಡದಲ್ಲಿ ಸೇರುತ್ತಾನೆ. ಇಲ್ಲಿ ವೈದ್ಯರು ಮುಂದಿನ ಆಟದ ಬಗ್ಗೆ ಜಾಂಗ್ಗೆ ಹೇಳುತ್ತಾರೆ. ಅದರ ನಂತರ ಲೈಟ್ಗಳು ಆಫ್ ಆಗುತ್ತವೆ ಮತ್ತು ಜಂಗ್ ತನ್ನ ತಂಡದೊಂದಿಗೆ ಎಲ್ಲರನ್ನೂ ಸೋಲಿಸುತ್ತಾನೆ. ಹುಡುಗಿಯನ್ನು ಮುಗಿಸಿದ ನಂತರ ಜಾಂಗ್ ಸೇ ಬಯೋಕ್ ಅನ್ನು ಮುಗಿಸಲು ಹೋಗುತ್ತಾನೆ. ಆದರೆ ಸಿಯೋಂಗ್ ಅವಳನ್ನು ಉಳಿಸುತ್ತಾನೆ. ಕಾವಲುಗಾರರು ಬಂದು ಅವರನ್ನು ನಿಷೇಧಿಸಿದರು. ಈಗ ಕೇವಲ 80 ಜನರು ಮಾತ್ರ ಉಳಿದಿದ್ದಾರೆ. ನಂತರ ಅವರನ್ನು 3ನೇ ಪಂದ್ಯಕ್ಕೆ ಕರೆದೊಯ್ಯಲಾಯಿತು. 10 ಆಟಗಾರರನ್ನು ಒಳಗೊಂಡ ತಂಡವನ್ನು ಮಾಡಲು ಅವರನ್ನು ಕೇಳಲಾಯಿತು. ಅವರು ಅದೇ ರೀತಿ ಮಾಡುತ್ತಾರೆ ಮತ್ತು ಅವರ ತಂಡವನ್ನು ಮಾಡುತ್ತಾರೆ. ಮುಂಬರುವ ಆಟದ ಬಗ್ಗೆ ಜಾಂಗ್ಗೆ ತಿಳಿದಿರುತ್ತದೆ. ಅವರು ಅದನ್ನು ಮಾಡಲಿಲ್ಲ. ತನ್ನ ತಂಡದಲ್ಲಿ ಸೇಫ್ ಹೆಣ್ಣು ಬಯೋಕ್ನ ಸ್ನೇಹಿತನನ್ನು ಸೇರಿಸಿಕೊಳ್ಳುತ್ತಾನೆ. ಅವನು ತನ್ನ ತಂಡವನ್ನು ಪುರುಷರನ್ನು ಮಾತ್ರ ಒಳಗೊಂಡಂತೆ ಮಾಡುತ್ತಾನೆ. ಸಾಂಗುವು ಸಹ ತನ್ನ ತಂಡವನ್ನು ಮಾಡುತ್ತಾನೆ, ಏಕೆಂದರೆ ಅವರಿಗೆ ಆಟಗಾರನ ಅಗತ್ಯವಿದೆ. ಆದ್ದರಿಂದ ಸೇಫ್ ಹೆಣ್ಣು ಬಯೋಕ್ನ ಸ್ನೇಹಿತ ಅವರನ್ನು ಸೇರಿಸುತ್ತಾನೆ. ಈ ಆಟವು ವಾಸ್ತವವಾಗಿ ಟಗ್ ಆಫ್ ವಾರ್ ಆಗಿತ್ತು. ಅಂದರೆ ಅವರು ತಮ್ಮ ಮುಂದೆ ತಂಡವನ್ನು ಬೀಳಿಸಬೇಕು. ಆಟವು ಪ್ರಾರಂಭವಾಗುತ್ತದೆ. ಜಂಗ್ ತಂಡವು ಈ ಆಟವನ್ನು ಸುಲಭವಾಗಿ ಗೆಲ್ಲುತ್ತದೆ. ಈಗ ಇದು ಸಾಂಗುವು ತಂಡದ ಓಟವಾಗಿತ್ತು. ಆಟಗಾರನ ಸಂಖ್ಯೆ 1. ನಾನು ಅನೇಕ ಹಗ್ಗಜಗ್ಗಾಟಗಳನ್ನು ಆಡಿದ್ದೇನೆ ಎಂದು ಮುದುಕ ಹೇಳುತ್ತಾರೆ. ನನ್ನ ಜೀವನ. ಅದಕ್ಕಾಗಿಯೇ ಅವನು ಈ ಆಟವನ್ನು ಹೇಗೆ ಗೆಲ್ಲಬೇಕೆಂದು ಅವರಿಗೆ ಮಾರ್ಗದರ್ಶನ ನೀಡುತ್ತಾನೆ. ಅವರು ಹೇಗಾದರೂ ಆಟವನ್ನು ಗೆದ್ದಿದ್ದಾರೆ. ನಂತರ ದೀಪಗಳನ್ನು 30 ನಿಮಿಷಗಳ ನಂತರ ಆಫ್ ಮಾಡಲಾಗಿದೆ ಎಂದು ತೋರಿಸಲಾಗುತ್ತದೆ. ಅದರ ಮೇಲೆ ಸಾಂಗುವು ಅವರನ್ನು ಸಿದ್ಧರಾಗಿರಲು ಕೇಳುತ್ತದೆ. ಅವರು ನಿರ್ಧರಿಸುತ್ತಾರೆ. ಒಂದೊಂದಾಗಿ ಕಾವಲು ಕಾಯುತ್ತಾರೆ. ಜಾಂಗ್ನ ತಂಡವು ಬುದ್ಧಿವಂತ ಆಟಗಾರರನ್ನು ಹೊಂದಿತ್ತು. ಆದ್ದರಿಂದ ಅವನ ತಂಡವು ಅವನನ್ನು ಕತ್ತರಿಸಬಹುದೆಂದು ಜಂಗ್ ಹೆದರಿದನು. ಈಗ ವೈದ್ಯರು ಮತ್ತು ಸಿಬ್ಬಂದಿಗಳು ಮೃತದೇಹಗಳ ಅಂಗಗಳನ್ನು ಹೊರತೆಗೆದರು. ಗಾರ್ಡ್ ಸಂಖ್ಯೆ 28 ಮತ್ತು 29 ಈ ಅಂಗಗಳನ್ನು ತಲುಪಿಸಲು ಹೋಗುತ್ತಾರೆ. ಅವರು ಮೃತದೇಹವು ಒಂದು ಮೂತ್ರಪಿಂಡವನ್ನು ಹೊಂದಿರುವ ಬಗ್ಗೆ ಮಾತನಾಡಿ ಮತ್ತು ಅವನನ್ನು ಜಡಭರತ ಎಂದು ಕರೆಯಿರಿ. ಗಾರ್ಡ್ ಸಂಖ್ಯೆ 29 ಅಂಗಗಳನ್ನು ತಲುಪಿಸಬೇಕಾದ ಅಧಿಕಾರಿಯೇ ಹೊರತು ಬೇರಾರೂ ಅಲ್ಲ. ಅವನು ಕಾವಲುಗಾರನ ವೇಷ ಧರಿಸಿ ಬಂದು ನನ್ನ ಸಹೋದರನ ಬಗ್ಗೆ ಚರ್ಚಿಸುತ್ತಿದ್ದಾರೆ ಎಂದು ಶಂಕಿಸುತ್ತಾನೆ.
ಏಕೆಂದರೆ ಅವನಿಗೂ ಒಂದು ಮೂತ್ರಪಿಂಡವಿದೆ. ನಂತರ 28 ಮತ್ತು 29 ಸಂಖ್ಯೆಗಳು ಅಂಗಗಳನ್ನು ತಲುಪಿಸಲು ಚಲಿಸುತ್ತವೆ. ದಾರಿಯಲ್ಲಿ ಅಧಿಕಾರಿ ಸುರಂಗದಲ್ಲಿ ಬಾಂಬನ್ನು ಗಮನಿಸುತ್ತಾನೆ. 28ನೇ ಸಂಖ್ಯೆಯು ನಾವು ಈ ಸ್ಥಳವನ್ನು ಯಾವಾಗ ಹೊರಗೆ ಹೋಗುತ್ತೇವೆ ಎಂದು ಹೇಳುತ್ತದೆ. ಅಧಿಕಾರಿಯು ಸಂಖ್ಯೆ 28ರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಸಂಖ್ಯೆ 28 ಅವನನ್ನು ಅನುಮಾನಿಸುತ್ತದೆ. ಅವನು ಅಧಿಕಾರಿಯನ್ನು ತನ್ನ ಮುಖವನ್ನು ತೋರಿಸಲು ಕೇಳುತ್ತಾನೆ. ಅವನ ಮುಖವನ್ನು ತೋರಿಸುವಾಗ ಅಧಿಕಾರಿ ಬಂದೂಕನ್ನು ತೋರಿಸುತ್ತಾನೆ. ಸಂಖ್ಯೆ 29ರಲ್ಲಿ ಅಧಿಕಾರಿಯು ಒಂದು ಕಿಡ್ನಿ ಹೊಂದಿರುವ ವ್ಯಕ್ತಿಯ ಬಗ್ಗೆ ಅವನನ್ನು ಕೇಳುತ್ತಾನೆ. ನೀವು ಜೊಂಬಿ ಎಂದು ಕರೆಯುವ ವ್ಯಕ್ತಿ ಯಾರು? ಸಂಖ್ಯೆ 28 ಹೇಳುತ್ತದೆ. ಅವಳು ಹುಡುಗಿಯಾಗಿದ್ದಳು ಮತ್ತು ನಾಯಕನ ಕೋಣೆಗೆ ಹೋಗುವಾಗ ಅವನು ಎಲ್ಲಾ ಮಾಹಿತಿಯನ್ನು ತೆಗೆದುಕೊಳ್ಳಬಹುದೆಂದು ಹೇಳುತ್ತಾನೆ. ಅಲ್ಲಿ ಪ್ರತಿಯೊಬ್ಬರ ದತ್ತಾಂಶವಾಗಿದೆ. ಇದನ್ನು ತಿಳಿದ ನಂತರ ಅಧಿಕಾರಿ 28 ಸಂಖ್ಯೆಯನ್ನು ಮುಗಿಸುತ್ತಾನೆ. ಇನ್ನೊಂದು ಕಡೆ ವೈದ್ಯರು ಮುಂದಿನ ಆಟದ ಬಗ್ಗೆ ಸಿಬ್ಬಂದಿಯನ್ನು ಕೇಳುತ್ತಾರೆ. ಆದರೆ ಈ ಬಾರಿ ಗಾರ್ಡ್ಗಳಿಗೆ ಮುಂದಿನ ಆಟದ ಬಗ್ಗೆ ತಿಳಿದಿಲ್ಲ. ವೈದ್ಯರು ಕೋಪಗೊಳ್ಳುತ್ತಾರೆ. ಅವನು ಕಾವಲುಗಾರನನ್ನು ಹಿಡಿದುಕೊಂಡು ಜಗಳವಾಡುತ್ತಾನೆ ಮತ್ತು ಕಾವಲುಗಾರನನ್ನು ಮುಗಿಸಿದ ನಂತರ ವೈದ್ಯ ಪರಾರಿಯಾಗುತ್ತಾನೆ. ಒಬ್ಬ ಕಾವಲುಗಾರನು ಅವನನ್ನು ಬೆನ್ನಟ್ಟಿ ಆಟದ ಮೈದಾನವನ್ನು ತಲುಪುತ್ತಾನೆ. ಸಿಬ್ಬಂದಿ ಅವನನ್ನು ಬಲೆಗೆ ಬೀಳಿಸುವಾಗ ವೈದ್ಯನನ್ನು ಕೊನೆಗೊಳಿಸಲಿದ್ದನು. ನಾಯಕ ಬಂದು ಅವನನ್ನು ನಂತರ ಕೊನೆಗೊಳಿಸುತ್ತಾನೆ. ಅವನು ಸಹ ಕೊನೆಗೊಳಿಸುತ್ತಾನೆ. ವೈದ್ಯ ದಾರಿಯಲ್ಲಿ ಅವನು ನಂಬರ್ 28ರ ಮೃತದೇಹವನ್ನು ಸಹ ಕಂಡುಕೊಂಡನು. ಸೌಲಭ್ಯದಲ್ಲಿ ಯಾರೋ ಇದ್ದಾರೆ ಎಂದು ಅವನಿಗೆ ತಿಳಿದಿದೆ. ಅಧಿಕಾರಿ ನಾಯಕನ ಕೋಣೆಯನ್ನು ತಲುಪುತ್ತಾನೆ. ಪರಿಶೀಲಿಸುತ್ತಿರುವಾಗ ಅವನು ಒಂದು ಕೋಣೆಗೆ ಬರುತ್ತಾನೆ. ಅಲ್ಲಿ ಎಲ್ಲರ ದಾಖಲೆ ಇತ್ತು. ಅಧಿಕಾರಿ ಪರಿಶೀಲಿಸುತ್ತಾನೆ ಮತ್ತು ಕಂಡುಹಿಡಿಯುತ್ತಾನೆ ವಿಜೇತರ ದಾಖಲೆ. ಅಲ್ಲಿ ಅವನ ಸಹೋದರನ ಹೆಸರಿತ್ತು. ಅಂದರೆ ಅವನು ವಿಜೇತ ಎಂದು ಅರ್ಥ. ಆಟಗಾರರನ್ನು 4ನೇ ಪಂದ್ಯಕ್ಕೆ ತೆಗೆದುಕೊಳ್ಳಲಾಯಿತು. ಅವರ ಸಂಗಾತಿಯನ್ನು ಆಯ್ಕೆ ಮಾಡಲು ಅವರನ್ನು ಕೇಳಲಾಯಿತು. ಆಟಗಾರರು ಅದೇ ರೀತಿ ಮಾಡುತ್ತಾರೆ ಮತ್ತು ಅವರ ಪಾಲುದಾರರನ್ನು ಆಯ್ಕೆ ಮಾಡುತ್ತಾರೆ. ಸೇವ್ ಬ್ಯೋಕ್ ಅವರ ಮಹಿಳಾ ಸ್ನೇಹಿತ ಸಹ ತನ್ನ ಸಂಗಾತಿಯನ್ನು ಹುಡುಕಲು ಪ್ರಯತ್ನಿಸುತ್ತಾಳೆ. ಯಾರೂ ಅವಳ ಸಂಗಾತಿಯಾಗಲು ಸಿದ್ಧರಿರಲಿಲ್ಲ. ಅದನ್ನು ಅನುಸರಿಸಿ ಪ್ರತಿಯೊಬ್ಬ ಆಟಗಾರನಿಗೆ 10 ಮಾರ್ಬಲ್ಗಳನ್ನು ನೀಡಲಾಯಿತು. ಆಟವೆಂದರೆ ಆಟಗಾರನು ತನ್ನ ಸಂಗಾತಿಯಿಂದ ಎಲ್ಲಾ ಮಾರ್ಬಲ್ಗಳನ್ನು ತೆಗೆದುಕೊಳ್ಳಬೇಕು. ಅವನನ್ನು ಬಲವಂತ ಮಾಡದೆ ಮತ್ತೊಬ್ಬನು ಮಾರ್ಬಲ್ಗಳನ್ನು ಹೊಂದಿಲ್ಲ. ಕೊನೆಗೊಳ್ಳುತ್ತದೆ. ಸಾಂಘವು ಮತ್ತು ಸಿಯೋಂಗ್ನ ಸ್ನೇಹಿತ ಸಮ ಮತ್ತು ಬೆಸ್ ಆಟವನ್ನು ಆಡುತ್ತಾರೆ. ಅವರು ಮುಂಭಾಗದ ವ್ಯಕ್ತಿಯ ಕೈಯಲ್ಲಿ ಗೋಲಿಗಳ ಸಂಖ್ಯೆಯನ್ನು ಊಹಿಸಬೇಕು. ಸಿಯಾಂಗ್ನ ಸ್ನೇಹಿತ ಸಾಂಘವುನ ಎಲ್ಲಾ ಗೋಲಿಗಳನ್ನು ಗೆಲ್ಲುತ್ತಾನೆ. ಪರಿಣಾಮವಾಗಿ ಸಾಂಘವು ಕೇವಲ ಅಂತಿಮ ಸುತ್ತಿನಲ್ಲಿ ಒಂದು ಅಮೃತಶಿಲೆ ಉಳಿದಿದೆ. ಈಗ ಅವನ ಜೀವನವು ಕೊನೆಗೊಳ್ಳುತ್ತದೆ ಎಂದು ಸಾಂಘುವುಗೆ ತಿಳಿದಿದೆ. ಅವನು ಸಿಯೋಂಗ್ನ ಸ್ನೇಹಿತನನ್ನು ಬಲೆಗೆ ಬೀಳಿಸುತ್ತಾನೆ ಮತ್ತು ಯಾರಾದರೂ ನಮ್ಮಲ್ಲಿ ಸೋತರೆ ಅವರ ಪಂದ್ಯವನ್ನು ಮತ್ತೆ ನಡೆಸಲಾಗುತ್ತದೆ ಎಂದು ನಂಬುವಂತೆ ಮಾಡುತ್ತಾನೆ. ಮೋಸ ಮಾಡುವಾಗ ಸಾಂಘುವು ಮಾರ್ಬಲ್ಗಳನ್ನು ಬದಲಾಯಿಸುತ್ತದೆ. ಸಿಯೋಂಗ್ ಅವರ ಸ್ನೇಹಿತ ಅಮೃತಶಿಲೆಗಳನ್ನು ತೆಗೆದುಕೊಂಡು ಸಾಂಘುವು ಕಾವಲುಗಾರನಿಗೆ ಕೊಡುತ್ತಾನೆ. ಅವನು ಅಲ್ಲಿಂದ ಹೊರಡುತ್ತಾನೆ. ಸಿಯೋಂಗ್ನ ಸ್ನೇಹಿತ ಮಾರ್ಬಲ್ಗಳನ್ನು ಪರಿಶೀಲಿಸುತ್ತಾನೆ. ಆದರೆ ಕಲ್ಲುಗಳು ಇದ್ದವು. ಆಟಗಾರನ ಸಂಖ್ಯೆ 1ರ ಸ್ಥಿತಿ ಕೆಟ್ಟದಾಗಿತ್ತು. ಅದಕ್ಕಾಗಿಯೇ ಅವನು ಅಲ್ಲಿ ಇಲ್ಲಿ ಓಡುತ್ತಿದ್ದನು. ಸಿಯಾಂಗ್ ಅವನನ್ನು ಸಿದ್ಧಗೊಳಿಸಿದನು. ಆಡುತ್ತಾರೆ ಮತ್ತು ಅವರು ಸಮ ಮತ್ತು ಬೆಸ್ ಆಟವನ್ನು ಆಡುತ್ತಾರೆ. ಮುದುಕನು ಸಿಯೋಂಗ್ನ ಎಲ್ಲಾ ಗೋಲಿಗಳನ್ನು ಗೆಲ್ಲುತ್ತಾನೆ. ಆದರೆ ಕೊನೆಯ ಸುತ್ತಿನಲ್ಲಿ ಮುದುಕನು ತಾನು ಆರಿಸಿದ್ದನ್ನು ಮರೆತು ಬಿಡುತ್ತಾನೆ. ಸಿಯೋಂಗ್ ಅವನನ್ನು ಬಲೆಗೆ ಬೀಳಿಸುವಾಗ ಅವನ ಗೋಲಿಗಳನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಮುದುಕ ಚುರುಕಾದ. ಅವನು ಅಮೃತಶಿಲೆಯನ್ನು ಇಟ್ಟುಕೊಂಡನು. ಅವನು ಮತ್ತೆ ಅಲೆದಾಡುತ್ತಾನೆ. ಸಿಯೋಂಗ್ ಮತ್ತೆ ಅವನೊಂದಿಗೆ ಇನ್ನೊಂದು ಆಟವನ್ನು ಆಡಲು ವಿನಂತಿಸುತ್ತಾನೆ. ಮುದುಕ ಹೇಳುತ್ತಾನೆ, ನೀವು ಮೋಸ ಮಾಡುವಾಗ ನನ್ನಿಂದ ಎಲ್ಲಾ ಮಾರ್ಬಲ್ಗಳನ್ನು ತೆಗೆದುಕೊಂಡಿದ್ದೀರಿ ಎಂದು ನನಗೆ ತಿಳಿದಿದೆ. ನನಗೆ ಎಲ್ಲವೂ ತಿಳಿದಿದೆ, ಆದರೆ ನಾನು ಮೂರ್ಖನಂತೆ ವರ್ತಿಸುತ್ತಿದ್ದೇನೆ ಎಂದು ಅವನು ಹೇಳುತ್ತಾನೆ. ಅದನ್ನು ಕೇಳಿದ ಸೆನೋಗ್ ಅವನ ಮೇಲೆ ಕರುಣೆ ತೋರಿ ಅವನಿಗೆ ಎಲ್ಲಾ ಗೋಲಿಗಳನ್ನು ಕೊಟ್ಟನು. ಸೇವ್ ಬ್ಯೋಕ್ ಮತ್ತು ಅವಳ ಸ್ನೇಹಿತೆ ಕೂಡ ಆಟವಾಡುತ್ತಿದ್ದರು. ಅವರ ಆಟವೆಂದರೆ ಗೋಡೆಯ ಬಳಿ ಗೋಲಿಗಳನ್ನು ಎಸೆಯುವವನು ಗೆಲ್ಲುತ್ತಾನೆ. ಮೊದಲಿಗೆ ಸೇವ್ ಬ್ಯೋಕ್ ಎಸೆಯುತ್ತಾನೆ ಅವಳ ಗೋಲಿಗಳು. ಸೇವ್ ಬ್ಯೋಕ್ನ ಸ್ನೇಹಿತನ ಸರದಿ ಬಂದಾಗ ಅವಳು ತನ್ನ ಎಲ್ಲಾ ಗೋಲಿಗಳನ್ನು ಎಸೆದಳು. ಅದನ್ನು ನೋಡಿದ ಸೇವ್ ಬ್ಯೋಕ್ ತನ್ನ ಸ್ನೇಹಿತನನ್ನು ಮತ್ತೊಮ್ಮೆ ಎಸೆಯುವಂತೆ ಕೇಳುತ್ತಾಳೆ. ಅವಳ ಸ್ನೇಹಿತ ಹೇಳುತ್ತಾಳೆ, ಸೇವ್ ಬ್ಯೋಕ್, ನಾನು ಒಬ್ಬಂಟಿಯಾಗಿದ್ದೇನೆ, ನನ್ನ ಹಿಂದೆ ಯಾರೂ ಇಲ್ಲ. ಆದರೆ ನಿಮಗೆ ಏನಾದರೂ ಕೆಟ್ಟದಾಗುತ್ತದೆ, ಅದು ಒಳ್ಳೆಯದಾಗುವುದಿಲ್ಲ. ಅಲ್ಲಿ ನಿಮ್ಮ ಅಣ್ಣ ನಿನಗಾಗಿ ಕಾಯುತ್ತಿದ್ದಾನೆ. ಸೇವ್ ಬ್ಯೋಕ್ನ ಸ್ನೇಹಿತನನ್ನು ಮುಗಿಸಿದರು. ಅವರ ಮೃತದೇಹಗಳನ್ನು ಅಲ್ಲಿಂದ ಕೊಂಡೊಯ್ಯಲಾಯಿತು. ಅವರು ಕೋಣೆಗಳಿಗೆ ಹಿಂತಿರುಗುತ್ತಾರೆ.
ಸೇವ್ ಬ್ಯೋಕ್ನ ಸ್ನೇಹಿತ ಇನ್ನೂ ಜೀವಂತವಾಗಿದ್ದಾಳೆಂದು ಜಂಗ್ ಗಮನಿಸುತ್ತಾನೆ. ಅವಳು ಶಾಂತವಾಗಿ ಕುಳಿತಿದ್ದಳು. ಇಲ್ಲಿ ತೋರಿಸಲಾಗಿದೆ ಸೇವ್ ಬ್ಯೋಕ್ನ ಸ್ನೇಹಿತ ಜಾಂಗ್ನ ಸ್ನೇಹಿತ. ಅವರು ಘರ್ಷಣೆಗೆ ಕಾರಣವಿತ್ತು. ಜಂಗ್ನ ಸ್ನೇಹಿತ ಅವನನ್ನು ಬೆದರಿಸುತ್ತಾನೆ. ನಂತರ ಮುಂಚೂಣಿಯಲ್ಲಿರುವ ವ್ಯಕ್ತಿ ಐಡಿ ಕಾರ್ಡ್ ಅನ್ನು ಕಂಡುಕೊಳ್ಳುತ್ತಾನೆ. ಮೃತದೇಹದ ಬಳಿ ಅಧಿಕಾರಿ. ನಂತರ ಫ್ರಂಟ್ಮ್ಯಾನ್ಗೆ ಅವನ ವಿಐಪಿಗಳು ಬಂದಿದ್ದಾರೆಂದು ತಿಳಿಯುತ್ತದೆ. ಅವರನ್ನು ಸ್ವೀಕರಿಸಲು ಮುಂದಾಳು ಚಲಿಸುತ್ತಾನೆ. ಎಲ್ಲಾ ವಿಐಪಿಗಳನ್ನು ಕೋಣೆಗೆ ಕರೆದೊಯ್ದರು ಮತ್ತು ಫ್ರಂಟ್ಮ್ಯಾನ್ ನಂತರ ವಿಪ್ ಆಗಮನದ ಬಗ್ಗೆ ಇನ್ನೊಬ್ಬ ವ್ಯಕ್ತಿಗೆ ತಿಳಿಸುತ್ತಾರೆ. ನಾವು ಅವರ ಮುಖ್ಯ ಪಾತ್ರಧಾರಿ. ನಂತರ ಇನ್ನಷ್ಟು ತಿಳಿಯುತ್ತದೆ. ಮರುದಿನ ಅವರೆಲ್ಲರನ್ನೂ 5ನೇ ಆಟಕ್ಕೆ ಕರೆತರಲಾಯಿತು. 1 ರಿಂದ 16ರವರೆಗಿನ ಅಂಕಿಗಳಿದ್ದವು. ಆಟಗಾರರು ಅವರ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತಾರೆ, ಅಂದರೆ ಅವರ ಸಂಖ್ಯೆಗೆ ಅನುಗುಣವಾಗಿ ಅವರ ಸರದಿ ಇರುತ್ತದೆ. ಕೊನೆಯದಾಗಿ ಮೊದಲ ಮತ್ತು ಕೊನೆಯ ಸಂಖ್ಯೆ ಉಳಿದಿದೆ. ಇದರರ್ಥ 1 ಮತ್ತು 16. ಸಿಯೋಂಗ್ ಅವರು ಯಾವ ಸಂಖ್ಯೆಯನ್ನು ಆರಿಸಬೇಕು ಎಂದು ಗೊಂದಲಕ್ಕೊಳಗಾಗುತ್ತಾರೆ. ಅವನು ಮೊದಲ ಆಯ್ಕೆಯನ್ನು ಆರಿಸಿದರೆ ಅವನು ಆಟದ ಬಗ್ಗೆ ಪರಿಚಯವಿಲ್ಲದ ಕಾರಣ ಅವನು ಸಿಲುಕಿಕೊಳ್ಳುತ್ತಾನೆ. ಅವನು ಕೊನೆಯ ಸಂಖ್ಯೆಯನ್ನು ಆರಿಸಿದರೆ ಅವನು ತನ್ನ ಸರದಿಯನ್ನು ಹೊಂದಿಲ್ಲದಿರುವ ಸಾಧ್ಯತೆಯಿದೆ. ಈ ಮಧ್ಯೆ ಸಮಯದ ಕೊರತೆಯಿಂದಾಗಿ ಒಬ್ಬ ವ್ಯಕ್ತಿ ಬಂದು ಸಿಯೋಂಗ್ಗೆ ನನಗೆ 1ನೇ ಸಂಖ್ಯೆ ಬೇಕು ಎಂದು ಹೇಳುತ್ತಾನೆ. ಏಕೆಂದರೆ ನಾನು ನನ್ನ ಜೀವನದಲ್ಲಿ ಮೊದಲ ನಂಬರ್ನಲ್ಲಿ ಇರಲಿಲ್ಲ. ಅವರನ್ನು ಗೇಮಿಂಗ್ ಕೋಣೆಗೆ ಕರೆದೊಯ್ಯಲಾಯಿತು. ಆಟದ ನಿಯಮವೆಂದರೆ ಅವರು ಮಾಡಬೇಕು ನಿಗದಿತ ಸಮಯದಲ್ಲಿ ಸೇತುವೆಯನ್ನು ದಾಟಿ. ಸೇತುವೆಯ ನಡುವೆ 2 ಗ್ಲಾಸ್ಗಳಿದ್ದವು. ಒಂದು ಸಾಮಾನ್ಯ ಗಾಜು ಆದರೆ ಇನ್ನೊಂದು ಟೆಂಪರ್ಡ್ ಗ್ಲಾಸ್. ಅವರು ಅದರ ಮೇಲೆ ಹೆಜ್ಜೆ ಹಾಕಿದಾಗ ಸಾಮಾನ್ಯ ಗಾಜು ಒಡೆಯುತ್ತದೆ, ಅವು ಕೆಳಗೆ ಬೀಳುತ್ತವೆ. ನಂತರ ಆಟ ಪ್ರಾರಂಭವಾಗುತ್ತದೆ ಮತ್ತು ಅವರು ಒಬ್ಬೊಬ್ಬರಾಗಿ ಹೊರಹಾಕಲ್ಪಡುತ್ತಾರೆ. ಜಂಗ್ ಎಲ್ಲರ ಮುಂದೆ ಇದ್ದನು ಮತ್ತು ಮುಂದೆ ಹೋಗಲಿಲ್ಲ. ಅವರಿಗೆ ಒಂದೇ ಒಂದು ಮಾರ್ಗವಿದೆ, ಮುಂದೆ ಹೋಗುವುದು ಅಥವಾ ಇಲ್ಲಿ ಸಾಯುವುದು. ಜಂಗ್ನ ಸ್ನೇಹಿತ ಅವನನ್ನು ಬೆದರಿಸುತ್ತಿದ್ದನು. ನಾನು ನಿನ್ನನ್ನು ಮುಗಿಸುತ್ತೇನೆ ಎಂದು ನೀನು ನನಗೆ ಮೋಸ ಮಾಡಿದಾಗ ನಾನು ಹೇಳಿದ್ದೇನೆ ಎಂದು ಅವಳು ಹೇಳುತ್ತಾಳೆ. ಅವಳು ಜಂಗ್ ಹಿಡಿದು ಜಿಗಿದಳು. ಅವರಿಬ್ಬರೂ ಮುಗಿದರು. ಒಬ್ಬ ಗಾಜಿನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಇದ್ದನು. ಅವನಿಗೆ ಟೆಂಪರ್ಡ್ ಗ್ಲಾಸ್ ಯಾವುದು ಎಂದು ತಿಳಿದಿತ್ತು. ಫ್ರಂಟ್ಮ್ಯಾನ್ ಆಫ್ ಮಾಡುತ್ತಾನೆ. ಅವನಿಗೆ ಅದರ ಬಗ್ಗೆ ತಿಳಿದಾಗ ದೀಪಗಳು. ಆದ್ದರಿಂದ ಅವರು ಗಾಜನ್ನು ಗುರುತಿಸುವುದಿಲ್ಲ. ಅವರಿಗೆ ಕೊನೆಯ ಹಂತಕ್ಕೆ ಸಮಯವಿಲ್ಲ. ಆದ್ದರಿಂದ ಸಾಂಗುವು ಮನುಷ್ಯನನ್ನು ತಳ್ಳುತ್ತಾನೆ. ಸಾಂಗುವು ಸಿಯೋಂಗ್ ಮತ್ತು ಸೇಬಯೋಗ್ ಸೇತುವೆಯನ್ನು ದಾಟಿದ್ದಾರೆ. ಆದರೆ ಒಡೆದ ಗಾಜಿನಿಂದಾಗಿ ಅವರು ಗಾಯಗೊಂಡರು. ಸೇವ್ ಬ್ಯೋಗೆ ಗಾಯವಾಯಿತು. ಮತ್ತೊಂದೆಡೆ ಅಧಿಕಾರಿ ಅವನನ್ನು ಮುಗಿಸಿದ ನಂತರ ಸೇವಕನ ಸ್ಥಾನವನ್ನು ಪಡೆದಿದ್ದಾನೆ. ಒಬ್ಬ ವಿಐಪಿ ಅಧಿಕಾರಿಯನ್ನು ಅನುಮಾನಿಸುತ್ತಾನೆ. ಅವನು ಮುಖವಾಡವನ್ನು ತೆಗೆಯುವಂತೆ ಕೇಳುತ್ತಾನೆ. ಸರಿ, ಅಧಿಕಾರಿ ಹೇಳುತ್ತಾನೆ, ಆದರೆ ನಾನು ಒಳಗೆ ಹೋಗುವ ಮೊದಲು ನನ್ನ ಮುಖವಾಡವನ್ನು ತೆಗೆದುಹಾಕುತ್ತೇನೆ. ನಂತರ ಅಧಿಕಾರಿ ವಿಐಪಿಯೊಂದಿಗೆ ಒಳಗೆ ಹೋಗುತ್ತಾನೆ. ಒಳಗೆ ಚಲಿಸುವಾಗ ಅಧಿಕಾರಿ ವಿಐಪಿಯನ್ನು ಮೂರ್ಛೆ ಹೋಗುವಂತೆ ಮಾಡುತ್ತಾನೆ ಮತ್ತು ಮುಂಭಾಗದ ವ್ಯಕ್ತಿಗೆ ಅದು ತಿಳಿದಿದೆ. ಮುಂದಾಳು ಅವನನ್ನು ಹಿಂಬಾಲಿಸಿ ಅಧಿಕಾರಿಯನ್ನು ನೋಡುತ್ತಾನೆ. ಅಧಿಕಾರಿ ತಪ್ಪಿಸಿಕೊಂಡು ಒಂದು ದ್ವೀಪವನ್ನು ತಲುಪುತ್ತಾನೆ. ಅವನ ಬೆನ್ನಟ್ಟುತ್ತಿರುವಾಗ ಮುಂದಾಳು ಕೂಡ ಬರುತ್ತಾನೆ. ಅಧಿಕಾರಿ ತನ್ನ ಹಿರಿಯರನ್ನು ಕರೆಯಲು ಪ್ರಯತ್ನಿಸುತ್ತಾನೆ, ಆದರೆ ಕರೆ ಸಂಪರ್ಕ ಕಡಿತಗೊಳ್ಳುತ್ತದೆ. ಅಧಿಕಾರಿ ಅವನಿಗೆ ಎಲ್ಲಾ ಪುರಾವೆಗಳನ್ನು ಕಳುಹಿಸುತ್ತಾನೆ, ಆದರೆ ಯಾವುದೇ ನೆಟ್ವರ್ಕ್ ಇರಲಿಲ್ಲ. ಮುಂದಾಳು ಅಧಿಕಾರಿಯನ್ನು ಹಿಡಿದು ಅವನೊಂದಿಗೆ ಹೋಗುವಂತೆ ಕೇಳುತ್ತಾನೆ. ಆದರೆ ಅಧಿಕಾರಿ ಮುಂಚೂಣಿಯ ಮೇಲೆ ಗುಂಡು ಹಾರಿಸುತ್ತಾನೆ. ಮುಂದಾಳು ತನ್ನ ಮುಖವಾಡವನ್ನು ತೆಗೆದಾಗ ಅದು ಬೇರೆ ಯಾರೂ ಅಲ್ಲ ಎಂದು ಅಧಿಕಾರಿಗೆ ಅರಿವಾಗುತ್ತದೆ. ಈ ಸಹೋದರನಿಗಿಂತ ಅಧಿಕಾರಿಯ ಸಹೋದರ ಎಂದರೆ ಮುಂಚೂಣಿಯವನು ಅವನನ್ನು ಗುಂಡು ಹಾರಿಸುತ್ತಾನೆ. ಅವನು ನೀರಿಗೆ ಬೀಳುತ್ತಾನೆ. ಸೇವ್ ಬಯೋಗ್ ಗಾಜಿನಿಂದ ಗಾಯಗೊಂಡಳು. ಅವಳು ರಕ್ತಸ್ರಾವವಾಗುತ್ತಿದ್ದಳು. ನಂತರ ಬದುಕುಳಿದವರನ್ನು ಊಟಕ್ಕೆ ಕರೆದೊಯ್ಯಲಾಯಿತು. ಅವರ ಬಳಿ ಒಂದು ಚಾಕುವನ್ನು ಸಹ ಇರಿಸಲಾಯಿತು. ಅದು ರಾತ್ರಿಯಲ್ಲಿ ಅವರಲ್ಲಿ ಯಾರಾದರೂ ಯಾರನ್ನಾದರೂ ಕೊಲ್ಲುತ್ತಾರೆ. ಸೇವ್ ಬ್ಯೋಕ್ನ ಸ್ಥಿತಿಯು ಹದಗೆಟ್ಟಿದೆ ಎಂದು ಸಿಯಾಂಗ್ ಗಮನಿಸುತ್ತಾನೆ. ಅವನು ಸೇವ್ ಬ್ಯೋಕ್ಗೆ ಹೇಳುತ್ತಾನೆ, ಚಿಂತಿಸಬೇಡಿ, ನಾವು ಒಟ್ಟಿಗೆ ಇದ್ದೇವೆ ಮತ್ತು ಸಂಘವನ್ನು ಸೋಲಿಸುತ್ತೇವೆ. ನಂತರ ನಾವು ಹೊರಡುತ್ತೇವೆ ಮತ್ತು ವಿಭಜಿಸುತ್ತೇವೆ ಹಣ. ಸೇವ್ ಬ್ಯೋಕ್ ಅವನಿಗೆ, ನನಗೆ ಒಬ್ಬ ಅಣ್ಣನಿದ್ದಾನೆ ಎಂದು ಹೇಳುತ್ತಾನೆ. ನಾನು ಅವನನ್ನು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೇನೆ. ನಮ್ಮಲ್ಲಿ ಒಬ್ಬರು ಹೊರಗೆ ಹೋದರೆ ಅವನು ಅಥವಾ ಅವಳು 2 ಕುಟುಂಬಗಳನ್ನು ನೋಡಿಕೊಳ್ಳಬೇಕು. ಸೇವ್ ಬ್ಯೋಕ್ನ ಸ್ಥಿತಿ ಕೆಟ್ಟದಾಗಿತ್ತು. ಆಕೆಗೆ ವೈದ್ಯರ ಅಗತ್ಯವಿದೆ.
ಸಿಯಾಂಗ್ ಹೋಗುತ್ತಾರೆ ಸಹಾಯಕ್ಕಾಗಿ ಕೇಳುತ್ತಾನೆ, ಆದರೆ ಅವನು ಹಿಂದಿರುಗಿದಾಗ ಸಾಂಗವು ಸೇಬಯೋಕ್ ಅನ್ನು ಮುಗಿಸಿದನು. ಮರುದಿನ ಅವರನ್ನು ಕೊನೆಯ ಆಟಕ್ಕೆ ಕರೆದೊಯ್ಯಲಾಯಿತು. ಆಟದ ನಿಯಮವು ಸರಳವಾಗಿತ್ತು, ಡೈ ಟು ಬಿ ಡೆಡ್. ಈ ಆಟಕ್ಕೆ ಸ್ಕ್ವಿಡ್ ಆಟ ಎಂದು ಹೆಸರಿಸಲಾಯಿತು. ಆಟವು ಪ್ರಾರಂಭವಾಗುತ್ತದೆ ಮತ್ತು ಅವರ ನಡುವೆ ದೊಡ್ಡ ಜಗಳ ನಡೆಯುತ್ತದೆ. ಕೊನೆಯದಾಗಿ ಸಾಂಗವು ಅವರ ಸ್ಥಿತಿ ಹದಗೆಡುತ್ತದೆ. ನಾನು ಈ ಆಟವನ್ನು ನಿಲ್ಲಿಸಲು ಬಯಸುತ್ತೇನೆ ಎಂದು ಸಿಯೋಂಗ್ ಹೇಳುತ್ತಾನೆ. ಸಿಯಾಂಗ್ ಸಾಂಗವು ತನ್ನೊಂದಿಗೆ ಬರಲು ಕೇಳುತ್ತಾನೆ. ಸಾಂಗವು ತನ್ನನ್ನು ಮುಗಿಸುತ್ತಾನೆ ಮತ್ತು ಕಾರಣ ಅದು ಸಿಯೋಂಗ್ ಆಟವನ್ನು ಗೆಲ್ಲುತ್ತಾನೆ. ಮುಂಚೂಣಿ ಆಟಗಾರ ಸಿಯೋಂಗ್ಗೆ ನೀವು ಚೆನ್ನಾಗಿ ಆಡಿದ್ದೀರಿ, ಆದರೆ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದು ಹೇಳುತ್ತಾನೆ. ನಂತರ ಸಿಯೋಂಗ್ನನ್ನು ಅವನ ಮನೆಗೆ ಇಳಿಸಲಾಯಿತು. ಅವನು ಅದನ್ನು ಪರಿಶೀಲಿಸಿದಾಗ ಅವನ ಬಳಿ ಎನ್ ಕಾರ್ಡ್ ಇದೆ. ಅವನು ತನ್ನ ಎಲ್ಲಾ ಹಣವನ್ನು ನೋಡಿದನು, ವರ್ಗಾಯಿಸಲಾಯಿತು. ಸಿಯೋಂಗ್ ತನ್ನ ಮನೆಗೆ ತೆರಳುತ್ತಾನೆ, ಆದರೆ ಅವನು ಬರುವ ಮೊದಲು ಅವನ ತಾಯಿ ಸಾಯುತ್ತಾಳೆ. 1 ವರ್ಷದ ನಂತರ ಈ ದೃಶ್ಯವನ್ನು ತೋರಿಸಲಾಗಿದೆ. ಸಿಯೋಂಗ್ನ ಸ್ಥಿತಿ ಕೆಟ್ಟದಾಗಿದೆ ಮತ್ತು ಮಾದಕ ದ್ರವ್ಯ ಸೇವಿಸುತ್ತಿದ್ದರು. ಅವನು ಇನ್ನೂ ಹಣವನ್ನು ಬಳಸಲಿಲ್ಲ. ಹೂ ಮಾರುತ್ತಿದ್ದ ಮಹಿಳೆಯೊಬ್ಬರು ಸಿಯೋಂಗ್ಗೆ ಬಂದು ಅದೇ ಕಾರ್ಡ್ ಅನ್ನು ನೀಡಿದರು. ಅದರಲ್ಲಿ ವಿಳಾಸವನ್ನು ನಮೂದಿಸಲಾಗಿದೆ. ಸಿಯೋಂಗ್ ವಿಳಾಸಕ್ಕೆ ತೆರಳುತ್ತಾನೆ. ಅಲ್ಲಿ ಅವನು ಹಳೆಯ ಮನುಷ್ಯ ಆಟಗಾರನ ಸಂಖ್ಯೆ 1 ರಿಂದ ಎಲ್ಲವನ್ನೂ ಮಾಡಿದ್ದಾನೆಂದು ಅವನು ಕಂಡುಹಿಡಿದನು. ಅವನು ಇನ್ನೂ ಜೀವಂತವಾಗಿದ್ದಾನೆ ಮತ್ತು ಮುದುಕನು ಸಿಯೋಂಗ್ಗೆ ತನ್ನ ಜೀವನದಿಂದ ಬೇಸತ್ತಿದ್ದಾನೆಂದು ಹೇಳುತ್ತಾನೆ. ನಾನು ನನ್ನ ಗ್ರಾಹಕರೊಂದಿಗೆ ಈ ಆಟಗಳನ್ನು ಮಾಡಿದ್ದೇನೆ, ಹಾಗಾಗಿ ಜನರು ಸಾಯುತ್ತಿರುವುದನ್ನು ನೋಡುವಾಗ ನಾನು ಆನಂದಿಸುತ್ತೇನೆ. ಆದರೆ ನಾವು ಯಾರನ್ನೂ ಹೀಗೆ ಮಾಡಬೇಕೆಂದು ಒತ್ತಾಯಿಸಲಿಲ್ಲ. ನಾನು ಆಟದಲ್ಲಿ ಭಾಗವಹಿಸಿದ್ದೇನೆ ಏಕೆಂದರೆ ನೋಡುವುದಕ್ಕಿಂತ ಆಡುವುದು ಹೆಚ್ಚು ಆನಂದದಾಯಕವಾಗಿದೆ. ಅವನು ಹೇಳುತ್ತಾನೆ, ನಿನ್ನಲ್ಲಿರುವ ಹಣ ನನ್ನದು ಎಂದು ಹೇಳುತ್ತಾನೆ. ಮುದುಕ ಸಾಯುತ್ತಾನೆ. ಅದರ ನಂತರ ಸಿಯೋಂಗ್ ಸೇಬ್ಯೋಕ್ನ ಅಣ್ಣನ ಬಳಿಗೆ ಹೋಗುತ್ತಾನೆ. ಅವನು ಅವನನ್ನು ಸಾಂಗವುನ ತಾಯಿಯ ಬಳಿ ಬೀಳಿಸಿ ಈ ಮಗುವನ್ನು ನೋಡಿಕೊಳ್ಳಲು ಕೇಳುತ್ತಾನೆ. ಅವನು ಅವಳಿಗೆ ಹಣ ತುಂಬಿದ ಚೀಲವನ್ನು ನೀಡುತ್ತಾನೆ. ಸಿಯೋಂಗ್ ಚಲಿಸುತ್ತಾನೆ ನಿಲ್ದಾಣಕ್ಕೆ ಮತ್ತು ಚಲನಚಿತ್ರದ ಪ್ರಾರಂಭದಲ್ಲಿ ಅವನು ಭೇಟಿಯಾದ ಅದೇ ಅಪರಿಚಿತ ವ್ಯಕ್ತಿ ಅವನನ್ನು ಭೇಟಿಯಾಗುತ್ತಾನೆ. ಸಿಯೋಂಗ್ ಅವನನ್ನು ಬೆನ್ನಟ್ಟುತ್ತಾನೆ, ಆದರೆ ಅವನು ತಪ್ಪಿಸಿಕೊಳ್ಳುತ್ತಾನೆ. ನಂತರ ಸಿಯೋಂಗ್ ಕಾರ್ಡ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ಅವರು ಯಾರು ಮತ್ತು ಅವರು ಜನರಿಗೆ ಏಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಕೇಳುತ್ತಾರೆ. ನೀವು ಇತರ ಜನರ ಜೀವನವನ್ನು ಏಕೆ ಹಾಳು ಮಾಡುತ್ತಿದ್ದೀರಿ? ಆದರೆ ಪ್ರತಿಕ್ರಿಯೆಯು ಸಿಯೋಂಗ್, ನೀವು ಬದುಕಲು ಬಯಸಿದರೆ ವಿಮಾನದಲ್ಲಿ ಹೋಗಿ. ಇದು ಕೊನೆಯಲ್ಲಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.